ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, N4SK ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಚೀತಾ ಅಥವಾ ಚಿರತೆ ಎಂದರೆ ತಕ್ಷಣ ನೆನಪಾಗುವುದು ಕಾಡು ಪಕ್ಕದಲ್ಲಿರೋ ಜನರಿಗೆ ಮತ್ತು ನಾಡಿನ ನಗರಗಳಲ್ಲಿನ ಜನರಿಗೆ ಚಿರತೆ ಒಂದು ಭಯಾನಕ ಪ್ರಾಣಿ ಎಂದು. ಚೀತಾ ಅಂದರೆ ಚಿರತೆ ಫೆಲಿಡೆ ಎಂಬ ಬೆಕ್ಕಿನ ಜಾತಿಗೆ ಸೇರಿದ ಒಂದು ವಿಶಿಷ್ಟ ಪ್ರಾಣಿ. ಇದು ತನ್ನ ವೇಗಕ್ಕೆ ಹೆಸರುವಾಸಿಯಾಗಿದೆ, ಆದರೆ ಇದಕ್ಕೆ ಮರ ಏರುವ ಸಾಮರ್ಥ್ಯದ ಕೊರತೆಯಿದೆ. ಈ ಪ್ರಾಣಿ ವರ್ಗವು ಅಸಿನೋನಿಕ್ಸ್ ಎಂಬ ವಂಶವಾಹಿನಿಯ ಬದುಕಿರುವ ಏಕೈಕ ಪ್ರಾಣಿ. ಇದು ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ವಿಶೇಷವಾಗಿ ಅದರ ವೇಗಕ್ಕೆ ಹೆಸರುವಾಸಿಯಾಗಿದೆ. ಚಿರತೆಗಳ ಸ್ಪ್ರಿಂಟ್ಗಳನ್ನು ಗಂಟೆಗೆ ಗರಿಷ್ಠ 114 ಕಿಲೋಮೀಟರ್ ಅಂದರೆ 71 ಮೈಲುಗಳು ಎಂದು ಅಳೆಯಲಾಗುತ್ತದೆ ಮತ್ತು ಬೇಟೆಯನ್ನು ಹಿಂಬಾಲಿಸುವಾಗ ಅವು ವಾಡಿಕೆಯಂತೆ ಗಂಟೆಗೆ 80 ರಿಂದ 100 ಕಿಲೋಮೀಟರ್ ವೇಗವನ್ನು ತಲುಪುತ್ತವೆ. ಕಾಡಿನಲ್ಲಿ ಉಳಿದಿರುವ ಬಹುತೇಕ ಎಲ್ಲಾ ಚಿರತೆಗಳು ಆಫ್ರಿಕಾದಲ್ಲಿ ವಾಸಿಸುತ್ತವೆ. ಚಿರತೆಗಳು ಮಸುಕಾದ ಹಳದಿ ಹಿನ್ನೆಲೆಯಲ್ಲಿ ಸಣ್ಣ ಕಪ್ಪು ಚುಕ್ಕೆಗಳಿಂದ ಸಂಪೂರ್ಣವಾಗಿ ರಚಿಸಲ್ಪಟ್ಟಿದೆ ಮತ್ತು ಬಿಳಿಯ ಕೆಳಭಾಗವನ್ನು ಹೊಂದಿರುತ್ತವೆ. ಚಿರತೆ ಮುಖಗಳನ್ನು ಪ್ರಮುಖ ಕಪ್ಪು ರೇಖೆಗಳಿಂದ ಗುರುತಿಸಲಾಗುತ್ತದೆ. ಕಣ್ಣಿನ ಒಳಗಿನ ಮೂಲೆಯಿಂದ ಬಾಯಿಯ ಹೊರ ಮೂಲೆಗಳವರೆಗೆ ವಕ್ರವಾಗಿರುತ್ತದೆ. ಚಿರತೆಗಳು 1.2 ಮೀಟರ್ ಅಂದರೆ 4 ಅಡಿ ಅಳತೆಯ ಉದ್ದವಾದ ಹಾಗೂ ತೆಳ್ಳಗಿನ ದೇಹವನ್ನು ಹೊಂದಿದ್ದು ಉದ್ದವಾದ ಬಾಲವನ್ನು ಹೊಂದಿದೆ. ಇದು ಸಾಮಾನ್ಯವಾಗಿ ಬಿಳಿ ಟಫ್ಟ್ನಲ್ಲಿ ಕೊನೆಗೊಳ್ಳುತ್ತದೆ. ಚಿರತೆಯು ಭುಜದ ಮೇಲೆ ಸುಮಾರು 75 ಸೆಂಟಿಮೀಟರ್ ಎತ್ತರವಿದೆ. ಇದರ ತೂಕವು 34 ರಿಂದ 54 ಕೆಜಿವರೆಗೆ ಇರುತ್ತದೆ. ಗಂಡು ಚಿರತೆ ಹೆಣ್ಣು ಚಿರತೆಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇನ್ನು ಕಾಡಿನಲ್ಲಿ ಚಿರತೆಗಳು ಎಲ್ಲಿ ಕಂಡುಬರುತ್ತವೆ ಅನ್ನೋ ಪ್ರಶ್ನೆಗೆ ಉತ್ತರ. ಕಾಡಿನಲ್ಲಿ ಉಳಿದಿರುವ ಬಹುತೇಕ ಎಲ್ಲಾ ಚಿರತೆಗಳು ಆಫ್ರಿಕಾದಲ್ಲಿ ವಾಸಿಸುತ್ತವೆ. ಏಷ್ಯಾದಲ್ಲಿ ಅವು ಬಹುತೇಕ ಅಳಿವಿನಂಚಿನಲ್ಲಿವೆ. ಚಿರತೆಗಳು ತಮ್ಮ ಸ್ಪ್ರಿಂಟ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಅನೇಕ ರೂಪಾಂತರಗಳನ್ನು ವಿಕಸನಗೊಳಿಸಿವೆ. ಅವುಗಳ ಕಾಲುಗಳು ಇತರ ದೊಡ್ಡ ಬೆಕ್ಕುಗಳಿಗಿಂತ ಪ್ರಮಾಣಾನುಗುಣವಾಗಿ ಉದ್ದವಾಗಿದೆ. ಉದ್ದವಾದ ಬೆನ್ನುಮೂಳೆಯು ಹೆಚ್ಚಿನ ವೇಗವನ್ನು ಹೆಚ್ಚಿಸುತ್ತದೆ ಹಾಗೂ ಉದ್ದವಾದ ಉಗುರುಗಳನ್ನು ಒಳಗೊಂಡಿರುತ್ತವೆ. ಚೇಸಿಂಗ್ ಸಮಯದಲ್ಲಿ ಚಿರತೆಗಳು ಪ್ರತಿ ಸೆಕೆಂಡಿಗೆ ಸುಮಾರು 3.5 ದಾಪುಗಾಲುಗಳನ್ನು ತೆಗೆದುಕೊಳ್ಳುತ್ತವೆ ಮತ್ತು ಪ್ರತಿ ನಿಮಿಷಕ್ಕೆ 60 ರಿಂದ 150 ಬಾರಿ ಉಸಿರಾಟವನ್ನು ತೆಗೆದುಕೊಳ್ಳುತ್ತವೆ. ಚೇಸ್ಗಳು ಸಾಮಾನ್ಯವಾಗಿ 200 ರಿಂದ 300 ಮೀಟರ್ಗಳಿಗಿಂತ ಕಡಿಮೆ ಸ್ಪ್ರಿಂಟ್ಗಳಿಗೆ ಸೀಮಿತವಾಗಿರುತ್ತದೆ. ಚಿರತೆಯು ಬೇರೆ ಮಾಂಸಾಹಾರಿ ಪ್ರಾಣಿಗಳಂತಲ್ಲದೆ ಚಿರತೆಗಳು ಮುಖ್ಯವಾಗಿ ಹಗಲಿನಲ್ಲಿ ಸಕ್ರಿಯವಾಗಿರುತ್ತವೆ. ಮುಂಜಾನೆ ಮತ್ತು ಮಧ್ಯಾಹ್ನ ಬೇಟೆಯಾಡುತ್ತವೆ. ಚಿರತೆಯು ಆಟದ ಹಕ್ಕಿಗಳು, ಮೊಲಗಳು, ಸಣ್ಣ ಹುಲ್ಲೆಗಳು ಅಂದರೆ ಸ್ಪ್ರಿಂಗ್ಬಾಕ್, ಇಂಪಾಲ ಮತ್ತು ಗಸೆಲ್ ಸೇರಿದಂತೆ ಯುವ ವಾರ್ತಾಗ್ಗಳು ಮತ್ತು ದೊಡ್ಡ ಹುಲ್ಲೆಗಳು ಅಂದರೆ ಕೂಡು, ಹಾರ್ಟೆಬೀಸ್ಟ್, ಓರಿಕ್ಸ್ ಮತ್ತು ರೋನ್ನಂತಹ ವಿವಿಧ ಸಣ್ಣ ಪ್ರಾಣಿಗಳನ್ನು ತಿನ್ನುತ್ತದೆ. ಸಿಂಹಗಳು, ಚಿರತೆಗಳು, ನರಿಗಳು ಮತ್ತು ಹೈನಾಗಳಂತಹ ಪ್ರಾಣಿಗಳು ತನ್ನ ಬೇಟೆಯನ್ನು ಕದಿಯಲು ಬರುವುದನ್ನು ತಪ್ಪಿಸಲು ಬೇಟೆಯನ್ನು ಸಾಮಾನ್ಯವಾಗಿ ತ್ವರಿತವಾಗಿ ಸೇವಿಸಲಾಗುತ್ತದೆ. ಚಿರತೆಗಳು ಒಣ, ತೆರೆದ ಪ್ರದೇಶ ಮತ್ತು ಹುಲ್ಲುಗಾವಲುಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ ಆವಾಸ ಸ್ಥಾನಗಳಲ್ಲಿ ವಾಸಿಸುತ್ತವೆ. ಚಿರತೆಗಳು ಹೆಚ್ಚಾಗಿ ದಟ್ಟವಾದ ಸಸ್ಯವರ್ಗ ಮತ್ತು ಕಲ್ಲಿನ ಎತ್ತರದ ಭೂಪ್ರದೇಶಗಳು ಮತ್ತು ಕಲ್ಲಿನ ಪೊಟಾರೆಗಳಲ್ಲಿ ವಾಸಿಸುತ್ತವೆ. ಚಿರತೆಗಳ ಗುಂಪುಗಳು ಸಾಮಾನ್ಯವಾಗಿ ತಾಯಿ ಮತ್ತು ಗಂಡು ಚಿರತೆ ಒಳಗೊಂಡಿರುತ್ತವೆ ಅಥವಾ ಸಾಮಾನ್ಯವಾಗಿ ಸಹೋದರರಾಗಿರುವ 2 ಅಥವಾ 3 ಗಂಡು ಚಿರತೆಗಳ ಒಕ್ಕೂಟಗಳು ಆಗಿರುತ್ತವೆ. ವಯಸ್ಕ ಗಂಡು ಮತ್ತು ಹೆಣ್ಣುಗಳು ಸಂಯೋಗವನ್ನು ಹೊರತುಪಡಿಸಿ ವಿರಳವಾಗಿ ಭೇಟಿಯಾಗುತ್ತವೆ. ಗಂಡು ಚಿರತೆ ಒಕ್ಕೂಟಗಳು ಜೀವನಕ್ಕಾಗಿ ಒಟ್ಟಿಗೆ ವಾಸಿಸುತ್ತವೆ ಮತ್ತು ಬೇಟೆಯಾಡುತ್ತವೆ ಮತ್ತು ಹಲವಾರು ಚಿರತೆಗಳು ವಯಸ್ಕ ಹೆಣ್ಣುಗಳ ವ್ಯಾಪ್ತಿಯನ್ನು ಅತಿಕ್ರಮಿಸಬಹುದಾದ ಪ್ರದೇಶವನ್ನು ಆಕ್ರಮಿಸುತ್ತವೆ. ಹೆಣ್ಣು ಚಿರತೆ 3 ತಿಂಗಳ ಗರ್ಭಾವಸ್ಥೆಯ ನಂತರ ಹೆಣ್ಣು ಚಿರತೆಯು 2 ರಿಂದ 8 ಮರಿಗಳಿಗೆ ಜನ್ಮ ನೀಡುತ್ತದೆ. ಸಾಮಾನ್ಯವಾಗಿ ಎತ್ತರದ ಹುಲ್ಲು ಅಥವಾ ದಪ್ಪವಾದ ಸಸ್ಯವರ್ಗದ ಹೊದಿಕೆಯಲ್ಲಿ ಪ್ರತ್ಯೇಕವಾದ ಸ್ಥಳದಲ್ಲಿ ಮರೆ ಮಾಡಲಾಗಿದೆ. ಜನನದ ಸಮಯದಲ್ಲಿ ಮರಿಗಳು ಸುಮಾರು 250 ರಿಂದ 300 ಗ್ರಾಂ ತೂಕ ಹೊಂದುತ್ತವೆ. ಅವರ ತುಪ್ಪಳವು ಗಾಢವಾಗಿರುತ್ತದೆ ಮತ್ತು ಮೊದಲ ಕೆಲವು ತಿಂಗಳುಗಳಲ್ಲಿ ಹಗಲಿನಲ್ಲಿ ಹೆಚ್ಚಿನ ತಾಪಮಾನ ಮತ್ತು ರಾತ್ರಿಯಲ್ಲಿ ಕಡಿಮೆ ತಾಪಮಾನದಿಂದ ಹೆಚ್ಚಿನ ರಕ್ಷಣೆ ನೀಡುತ್ತದೆ. ಎಳೆಯ ಮರಿಗಳ ಮರಣವು ಕಾಡಿನಲ್ಲಿ 90% ಹೆಚ್ಚಾಗಿರುತ್ತದೆ, ಆಗಾಗ್ಗೆ ಇತರ ಪರಭಕ್ಷಕಗಳ ಕಾರಣದಿಂದಾಗಿ. ತಾಯಿ ತನ್ನ ಸಂತತಿಯನ್ನು 16 ರಿಂದ 24 ತಿಂಗಳ ವಯಸ್ಸಿನಲ್ಲಿ ಬಿಟ್ಟು ಹೋಗುತ್ತಾಳೆ. ಹಿರಿಯ ಚಿರತೆಯು ವಯಸ್ಕ ಚಿರತೆಗಳನ್ನು ಒಕ್ಕೂಟದಿಂದ ಓಡಿಸಲಾಗುತ್ತದೆ. ಒಕ್ಕೂಟದಿಂದ ಬೇರ್ಪಟ್ಟ ಚಿರತೆಗಳು ತನ್ನ ವಾಸಸ್ಥಾನವನ್ನು ಸ್ಥಾಪಿಸಲು ಹಲವಾರು ಕಿಲೋಮೀಟರ್ಗಳನ್ನು ಪ್ರಯಾಣಿಸುತ್ತವೆ ಮತ್ತು 2.5 ರಿಂದ 3 ವರ್ಷ ವಯಸ್ಸಿನಲ್ಲಿ ಲೈಂಗಿಕವಾಗಿ ಸಕ್ರಿಯವಾಗುತ್ತವೆ. ಹೆಣ್ಣು ಸಂತತಿಯು ಸಾಮಾನ್ಯವಾಗಿ ತಮ್ಮ ತಾಯಿಯಂತೆಯೇ ಅದೇ ಸಮೀಪದಲ್ಲಿ ವಾಸಿಸುತ್ತವೆ. ಕಾಡಿನಲ್ಲಿ ಚಿರತೆಗಳ ಜೀವಿತಾವಧಿ ಸುಮಾರು 7 ವರ್ಷಗಳು ಮತ್ತು ಸಾಮಾನ್ಯವಾಗಿ ಸೆರೆಯಲ್ಲಿ 8 ರಿಂದ 12 ವರ್ಷಗಳು ಮಾತ್ರ ಜೀವಿಸಬಲ್ಲ ಪ್ರಾಣಿಯಾಗಿದೆ. ಇದು ಚಿರತೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಗಳು.
ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೇನೇ ಒಂದು ಲೈಕ್ ಮಾಡಿ. ನಮಸ್ಕಾರ ಬಂಧುಗಳೇ.